ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ವಿತ್ ಪೌಲ್ಟ್ರಿ ಫಾರ್ಮ್ ಇರುವಂಥ ಒಂದು ಫಾರ್ಮ್ ಲ್ಯಾಂಡ್ ತೋರಿಸ್ಕೊಡ್ತೀವಿ ಬನ್ನಿ. 1 ಎಕರೆ 12 ಗುಂಟೆ. ಮಣ್ಣಂತೂ ಪ್ಯೂರ್ ರೆಡ್ ಸಾಯಿಲ್ ಇದೆ, ತುಂಬಾ ಫಲವತ್ತಾಗಿದೆ. ಬಟ್ ಅವರೇ ಕಲ್ಟಿವೇಷನ್ ಮಾಡಿಲ್ಲ, ಅವರು ಮೇಂಟೈನ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅವರು ಬೆಂಗಳೂರಿಂದ ಬಂದು ಸ್ವಲ್ಪ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಓನರ್ ಬಂದು ವಾಸ ಬಿರೋದು ಬೆಂಗಳೂರಲ್ಲಿ. ಅದೇ ಪೌಲ್ಟ್ರಿ ಶೆಡ್ ಯೂಸ್ ಮಾಡ್ಬೋದು. ಒಳಗಡೆ ಹೆಂಗೆ ಲೈಟಿಂಗ್ಸ್ ಆಗಲಿ, ಫ್ಯಾನ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಇದೆ. ಕೆಂಪು ಮಣ್ಣಿದೆ. ನೀವು ಒಂದೇ ಒಂದು ಸೆಡ್ ಇರೋದು, ಈಸ್ಟ್ ವೆಸ್ಟು ತುಂಬ ಚೆನ್ನಾಗಿದೆ. ಇನ್ನೂ ಕೂಡ ನೀವು 4-5 ಸೆಡ್ ಹಾಕ್ಬೋದು. ಬೇಡ ಅಂದರೆ ಕೃಷಿಗೆ ಯೂಸ್ ಮಾಡ್ಕೋಬೋದು ಉಳಿಕೆ ಜಮೀನನ್ನು. ಟಾರ್ ರೋಡ್ಗೆ ಅಟ್ಯಾಚ್ ಇದೆ. ಒಂದು ಬೋರ್ ಇದೆ, ತುಂಬಾ ಚೆನ್ನಾಗಿದೆ ನೀರು. ಸುತ್ತಮುತ್ತ ಬರೀ ತೋಟಗಳೇ. ಜಮೀನು ಪಕ್ಕದಲ್ಲಿ ಒಂದು ಕೆರೆ ಇದೆ. ಈಗೇನು ಫೆನ್ಸಿಂಗ್ ಕಾಣ್ತಾ ಇದೆಯಲ್ಲ, ಆ ಫೆನ್ಸ್ ಬ್ಯಾಕ್ ಸೈಡಲ್ಲಿ ಕೆರೆ ಇದೆ. ಒಂದು ಲೇಕು ಪಕ್ಕದಲ್ಲೇ, ಜಮೀನು ಪಕ್ಕದಲ್ಲೇ. ಕೆಂಪು ಮಣ್ಣಿದೆ. ಇದು ನಂಜನಗೂಡು ತಾಲೂಕು ರಿಜಿಸ್ಟ್ರೇಷನ್ ಬರುತ್ತೆ. ಎಂಟರ್ ಲ್ಯಾಂಡು ಫೆನ್ಸ್ ಆಗಿದೆ, ಮೆಸ್ ಫೆನ್ಸು. ಜನರಲ್ ಪ್ರಾಪರ್ಟಿ, ಟಾರ್ ರೋಡ್ಗೆ ಅಟ್ಯಾಚು. ನೀವು ಯಾವ ಜಮೀನು ಮೇಲೂ ಕೂಡ ಹೋಗಬೇಕಾಗಿಲ್ಲ. ಡೈರೆಕ್ಟು ಮನೆಯಿಂದ ಹೊರಟ್ರೆ ಇಲ್ಲಿವರೆಗೂ ಕೂಡ ಟಾರ್ ರೋಡು. ವಿಲೇಜ್ಗೆ 1.1 ಕಿಲೋಮೀಟ್ರ್ ಆಗುತ್ತೆ, ನಿಯರ್ ಬೈ ವಿಲೇಜ್ಗೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡ್ ಇದು. ಇದು ನ್ಯಾಷನಲ್ ಹೈವೇಗೆ 9 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟ್ರಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ. ಮೈಸೂರಿಂದ ಬರೋಂಥ ಲೋಕಲ್ ಟ್ರೈನ್ಗಳಲ್ಲಿ ಸ್ಟಾಪ್ ಮಾಡುತ್ತೆ. ಎಕ್ಸ್ಪ್ರೆಸ್ ಟ್ರೈನ್ ಸ್ಟಾಪ್ ಇರೋಲ್ಲ, ಲೋಕಲ್ ಟ್ರೈನ್ ಮಾತ್ರ ಸ್ಟಾಪ್ ಇರುತ್ತೆ. ಅಂದರೆ ನೀವು ಬ್ಯಾಂಗ್ಳೂರಿಂದ ಬಂದರೆ ಬ್ಯಾಂಗ್ಳೂರಿಂದ ಮೈಸೂರು ಬಂದು ಮೈಸೂರಿಂದ ಬೇರೆ ಟ್ರೈನಿಗೆ ಬರ್ಬೋದು. ನಿಯರ್ ಬೈ 7 ಕಿಲೋಮೀಟ್ರು. ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ರಸ್ತೆ ಮುಖಾಂತರ ಬಂದರೆ ಓನ್ ವೆಹಿಕಲಲ್ಲಿ ಬಂತು ಅಂದರೆ 160 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಇದು ಲೇಬರ್ ಸೆಡ್. ಇದು ಲೇಬರ್ ವಾಸ ಮಾಡೋಕ್ಕೋಸ್ಕರ. ಏನು ಕೋಳಿ ಫಾರ್ಮ್ ಮೇಂಟೈನ್ ಮಾಡ್ತು ಅಂದರೆ ಲೇಬರ್ಗೆ ಮತ್ತು ಒಂದು ಸ್ಟೋರ್ ರೂಮು ಎರಡಕ್ಕೂ ಸೇರಿಸಿ ಒಂದು ಮನೆ ಮಾಡಿದ್ದಾರೆ. ಅಲ್ಲಿ ಹೊರಗಡೆ ಅಲ್ಲಿ ಕಾಣ್ತಿರೋದು ಒಂದು ಲೇಬರ್ಗೆ ಅಥವಾ ಇಲ್ಲಿಗೆ ವಾಸ ಮಾಡೋರಿಗೆ ಟಾಯ್ಲೆಟು. ಬಟ್ ಓನರ್ಗೆ ಒಂದು ಮನೆ ಅಟ್ಯಾಚ್ ಬಾತ್ರೂಮ್ ಇರೋಂಥ ಒಂದು ರೂಮ್ ರೀತಿ ಮನೆ ಮಾಡಿದ್ದಾರೆ ನೋಡಿ. RCCಯಲ್ಲಿ ಮಾಡಿದ್ದಾರೆ ಮನೇನ. ಇದೇನು ಇವರು ಪರ್ಸ್ನಲ್ ಥಿಂಗ್ಸ್ ಇದೆ ಅದೆಲ್ಲ ತೊಗೊಂಡೋಗ್ತಾರೆ. ಮನೆ ಹೇಗಿದೆ ಹಂಗೆ ಬಿಟ್ಟು ಹೋಗ್ತಾರೆ. ಓನರ್ ಪ್ರೈಸ್ ಹೇಳ್ತಿರೋದು ಟೋಟಲು 1 ಎಕರೆ 12 ಗುಂಟೆಗೆ 63 ಲ್ಯಾಕ್. ಟೋಟಲು 63 ಲಕ್ಷ. ನೋಡಿ, ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಯೂಸ್ ಮಾಡಿ ಒಂದು ಮಾಡಿದರೆ ಚೆನ್ನಾಗಿ ಮನೇನ. ಒಬ್ಬರು ಆರಾಮಾಗಿ ಒಂದು ಫ್ಯಾಮಿಲಿ ಬಂದರೆ ವಾಸ ಮಾಡ್ಬೋದು. ವೀಕೆಂಡಲ್ಲಿ ಬಂದು 1-2 ದಿವಸ ಇದ್ದು ಹೋಗಬಹುದು. ಹಂಗಿದೆ ಮನೆ. RCC ಮನೆ. ಟೆರೆಸ್ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ ಬನ್ನಿ. ನನ್ನ ಪ್ರೈಸ್ ಬಗ್ಗೆ ಹೇಳ್ತಾ ಇದೆ 63 ಲ್ಯಾಕ್ ಟೋಟಲ್. ಅವ್ರು ಕೌಂಟ್ ಮಾಡ್ತಾ ಇರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ, ಜಾಸ್ತಿ ನೆಗೋಷಿಯಬಲ್ ಆಗಲ್ಲ ಅಂತ. ಡೈರೆಕ್ಟ್ ಓನರ್ನ ಕೂರಿಸ್ಕೊಡ್ತೀನಿ. ಎದುರುಗಡೆ ಕೂತು ಮಾತಾಡೋಣ. ನಮ್ಮದು 2% ಕಮಿಷನ್ ಇರುತ್ತೆ. ನಿಮ್ದೇನಿದೆ ಡಾಕ್ಯುಮೆಂಟ್ಸು, ಲೀಗಲ್ಗೆ ಏನು ಬೇಕು ಪ್ರತಿಯೊಂದು ಒದಗಿಸ್ಕೊಡೋಣ. ನಮ್ಮ ಜವಾಬ್ದಾರಿ. ಖಾತೆಗೆ ಅವರು ಕೂಡ ನಮ್ಮ ಜವಾಬ್ದಾರಿ. ಆಲ್ರೆಡಿ 9 ದಿವಸ ಆಗಿತ್ತು ವಿಡಿಯೋ ಹಾಕಿ. ಕಾರಣ ಇಷ್ಟೇ, ಇನ್ನೇನಿಲ್ಲ. ಬೇರೆ ಲ್ಯಾಂಡ್ಸ್ನೆಲ್ಲ ರಿಜಿಸ್ಟರ್ ಹತ್ರ ಬಂದಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಳೋದಕ್ಕೆ ಓಡಾಡ್ತಾ ಇದ್ದೆ. ಸ್ವಲ್ಪ ಬ್ಯುಸಿ. ಯಾಕಂದರೆ ಒಂದು ಸಾರಿ ಒಂದು ಲ್ಯಾಂಡ್ ಒಬ್ಬರು ಫಿಕ್ಸ್ ಆಯಿತು ಅಂದರೆ ಅವ್ರು ಕ್ಲಿಯರಾಗಿ ಮಾಡ್ಕೊಡೋವ್ರಿಗೂ ನಮಗೆ ಸಮಾಧಾನ ಇರಲ್ಲ. ಅದಕ್ಕೋಸ್ಕರ ಓಡಾಡಲೇಬೇಕಲ್ಲ. ಅದರಿಂದ ಸ್ವಲ್ಪ ಲ್ಯಾಂಡ್ಸ್ ಹಾಕಿರಲಿಲ್ಲ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದಿಲ್ಲ. ಸುತ್ತ ತೋಟಗಳು, ಆ ಲ್ಯಾಂಡ್ ಸುತ್ತ ತೋಟಗಳು. ಇದೇ ಟಾರ್ ರೋಡು. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.